वापस भेजो, वापस भेजो, वापस भेजो, वापस भेजो, राजा सिंह को वापस भेजो, राजा सिंह को वापस भेजो। अमन को बचाना है, अमन को बचाना है, अमन को बचाना है, अमन को बचाना है, राजा सिंह को भगाना है, राजा सिंह को भगाना है। वापस भेजो, वापस भेजो, वापस भेजो, वापस भेजो, राजा सिंह को वापस भेजो, राजा सिंह को वापस भेजो। जिंदाबाद 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 जिंदाबाद, SDPI जिंदाबाद, SDPI जिंदाबाद। ಇವತ್ತಿನ ದಿವಸ SDPI ಮತ್ತು ಬಿಜಾಪುರದ ಜನತೆ ಎಲ್ಲರ ಮತ್ತು APCR ಕಡೆಯಿಂದ ಬಗ್ಲಿ ಸಾಹೇಬ್ರ ವಕೀಲರು ಎಲ್ಲರೂ ಕೂಡಿಸಿ ಏನು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ ಜಿಲ್ಲಾಧಿಕಾರಿ ಆಫೀಸ್ಗೆ. ಅದು ವಿಷಯ ಏನಂತಂದರೆ 4ನೇ ತಾರೀಕಿಗೆ ರಾಜಾ ಸಿಂಗ್ ಅನ್ನುವ ಒಂದು ಕೋಮು ಗಲಭೆಯನ್ನು ಮಾಡೋದು ಅಂತ ಒಂದು ವ್ಯಕ್ತಿ ಬಿಜಾಪುರಕ್ಕೆ ಬರ್ತಾ ಇದ್ದಾನೆ. ಅದರ ವಿರುದ್ಧ ಅನ್ನೋದು ನಾವು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಅದು ಯಾಕಂತಂದ್ರೆ ಇವತ್ತು ಬಿಜಾಪುರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಹುಟ್ಟಿದ ಹಬ್ಬದ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಿದ್ದೀರತ್ತಂದ್ರೆ ಇಂಥ ಒಂದು ಕೋಮು ಗಲಭೆ ನಡೆಸುವಂಥ ವ್ಯಕ್ತಿಗೆ ಕರೆಯೋದು ಅಂತಂದ್ರೆ ನಾವೊಂದು ಅದು ಶರ್ಮನಾಕ ಮಾತು ಇದೆ. ಯಾಕಂತಂದ್ರೆ ಶಿವಾಜಿ ಮಹಾರಾಜ್ ಅವ್ರದ್ದು ವಿಚಾರಕತೆ ನಾವು ನೋಡಿದ್ರೆ, ಹಿಸ್ಟ್ರಿ ನಾವು ತೆಗೆದು ನೋಡಿದ್ರೆ, ಅವ್ರು ಯಾವತ್ತೂ ಯಾವುದು ಜಾತಿ ಧರ್ಮದ ಆಧಾರ ಮೇಲೆ ತಂದ ಸಾಮ್ರಾಜ್ಯ ನಿಂದಿರಿಸಿಲ್ಲ. ಅವ್ರು ಯಾವತ್ತೂ ಎಲ್ಲ ಜಾತಿ ಧರ್ಮದ ಇದು ರೆಸ್ಪೆಕ್ಟನ್ನು ಮಾಡ್ತಾಯಿದ್ರು ಅವರು. ಆದರೆ ಅಂಥ ವ್ಯಕ್ತಿದು ಹುಟ್ಟಿದ ಹಬ್ಬದ ಇದರಲ್ಲಿ ಅವಕಾಶ ಅದರಲ್ಲಿ ತಾವು ಒಂದು ಕೋಮು ಗಲಭೆ ನಡೆಸೋವಂಥ ರಾಜಾ ಸಿಂಗ್ ಅಂತ MLA ನಾವು ಕರಿತಾ ಇದ್ದೀರಿ. ಅದು ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಕೆಲಸ ಅಂತ ನಾ ಹೇಳ್ಬೋದು. ಯಾಕಂತಂದ್ರೆ ಇವ ಯಾವತ್ತೂ ಒಂದು ರೌಡಿ ಶೀಟರ್ ರಾಜಾ ಸಿಂಗ್. ಅವ್ನಿಗೇನು ಹಿಸ್ಟ್ರಿನೂ ಗೊತ್ತಿಲ್ಲ, ಇದ್ದಿದ್ದು ನಡೆದಿದ್ದೇನು ಅನ್ನೋದು ಗೊತ್ತಿಲ್ಲ. ಬರೀ ಎಲ್ಲ ಸ್ಪೀಚ್ನಲ್ಲಿ ಮುಸಲ್ಮಾನರದ ಒಂದು ಹೆಸರು ತೊಗೊಂಡು ಒಂದು ಸ್ಪೀಚ್ ಮಾಡಿ ಅವು ಬುದ್ಧಿಗೀಡು ಜನರಿಗೆ ಗೋಳೆ ಮಾಡಿ ಚಪಾಳಿ ಹೊಡೋದಂಥ ಕೆಲಸವನ್ನು ಮಾಡ್ತಾನೆ. ಅವು ಮಾಡೋದು ಮಾತಂದ್ರೆ ನೋಡಿದರೆ ಚಪಾಳಿ ಹೊಡಿಬಾರ್ದು, ಚಪ್ಪಲಿ ಹೊಡಿದಂಥ ಯಾವತ್ತೂ ಮಾಡೋದು ಅವನ ಕೆಲಸನೇ ಇದೆ. ನಮ್ದು DC ಸಾಹೇಬ್ರು ಮತ್ತು SP ಸಾಹೇಬ್ರಿಗೆ ಒಂದು ಅಭಿಪ್ರಾಯ, ಒಂದು ಮನವಿ ಏನಂತಂದ್ರೆ ಇಂಥವ್ರಿಗೆ ಬಿಜಾಪುರಲ್ಲಿ ಈ ಬಿಜಾಪುರದ ವಾತಾವರಣಕ್ಕೆ ಕೆಡಿಸೋದಂಥ ಕೆಲಸವನ್ನು ಮಾಡೋಕ್ಕೆ ಕೊಡಬೇಡಿ. ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತೆ. ನಮ್ಮೊಂದು ಆಗ್ರಹ ಮಾಡ್ತೀವಿ DC ಸಾಹೇಬ್ರಿಗೆ ಮತ್ತು SP ಸಾಹೇಬ್ರಿಗೆ. ಇವ್ರಿಗೆ ಬರೋದು ಏನದ ಪರ್ಮಿಷನ್ ಕೊಟ್ಟಿದ್ರತ್ತಂದ್ರೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು. ಪರ್ಮಿಷನ್ ಇರ್ಲಾರ್ದು ಇವ್ರು ಬರ್ತಾ ಇದ್ದಾರತ್ತಂದ್ರೆ ಇವ್ರ ಮ್ಯಾಗೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತೊಗೋಬೇಕು. ನನ್ನ ಹೆಸರು ಅತಾವುಲ್ಲಾ ದರಾಕ್ಷಿ, SDPI ಜಿಲ್ಲಾ ಸದರ್. ಇಂದು ವಿಜಯಪುರ ನಾಗರಿಕರ ವತಿಯಿಂದ ಏನು ನಾಳೆ ರಾಜಾ ಸಿಂಗ್ ಇವರು ಆಗಮಿಸಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟುವಂಥ ಮಾತುಗಳನ್ನು ಅವರು ಈ ಮುಂಚಿತವಾಗಿ ಮಾತನಾಡ್ತಾ ಬಂದಿದ್ದಾರೆ. ಅವರು ಕಾರ್ಯಕ್ರಮ ಇಲ್ಲಿ ಮಾಡಬಾರ್ದಂತ ಹೇಳಿ ನಮ್ಮ ವಿಜಯಪುರ ಜಿಲ್ಲೆಯಾದ್ಯಂತ ಯಾವುದೇ ಕೋಮು ಸೌಹಾರ್ದತೆ ಹಾಳಾಗಬಾರ್ದಂತ ಹೇಳಿ ನಾವು ಇವತ್ತು ವಿವಿಧ ಸಂಘಟನೆಗಳು, ಅಂದರೆ ನಾನು ಇವತ್ತು APCRದ ಜಿಲ್ಲಾ ಉಪಾಧ್ಯಕ್ಷನಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ. ಅದರಂತೆ SDPI ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೆ ವಿವಿಧ ಮುಸ್ಲಿಂ ಸಂಘಟನೆಗಳು ಇವತ್ತೆಲ್ಲ ಆಗ್ರಹಿಸುವುದೇನೆಂದರೆ ಈ ರಾಜಾ ಸಿಂಗ್ ಅಂತವರು ಈ ಜಿಲ್ಲೆಗೆ ಆಗಮಿಸಬಾರ್ದು. ಯಾಕಂದರೆ ಇದು ನಮ್ಮ ಜಾತ್ಯತೀತ ದೇಶ, ಜಾತ್ಯತೀತ ರಾಜ್ಯ. ಇದರಲ್ಲಿ ಕೋಮು ದ್ವೇಷ ಹರಡಿಸುವಂಥ ಕೆಲವೊಂದು ಶಕ್ತಿಗಳನ್ನು ಕೆಲಸ ಮಾಡ್ತಾ ಇದ್ದೇವೆ. ನಾವು ಮೊನ್ನೆ ಸಹಿತ ಒಂದು ಮೆಮೊರಂಡಮ್ ಕೊಟ್ಟು ಕೆಲವೊಂದು ಮಾಧ್ಯಮಗಳು ಸಹಿತ ಕೇವಲ ಒಂದು ಪಕ್ಷವಾಗಿ ಗುಣಗಾನವನ್ನು ಕಾಣಿಸುತ್ತಾ ಮತ್ತು ಧರ್ಮಗಳಲ್ಲಿ ವ್ಯತ್ಯಾಸ ತೋರಿಸುವಂಥ ಕೆಲಸ ಮಾಡಿ ರಾಜ್ಯ ಮತ್ತು ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರಂತೆ ನಾವು ಮನವಿ ಕೊಟ್ಟಿದ್ದೇವೆ. ಆದ ಕಾರಣ ಈಗ ಏನು ಮತ್ತು 4ನೇ ತಾರೀಕಿಗೆ ರಾಜಾ ಸಿಂಗ್ ಅಂತವ್ರು ಬಂದರೆ ಈಗಾಗಲೇ ಇಲ್ಲಿ ಬಸವನಗೌಡರು ಕೋಮು ದ್ವೇಷ ಹಾಳು ಮಾಡುವಂಥ ಮಾತನಾಡ್ತಾನೇ ಇದ್ದಾರೆ. ಅಂಥದ್ರಲ್ಲಿ ಈ ರಾಜಾ ಸಿಂಗ್ನಂತವ್ರು ಬಂದರೆ ಮತ್ತಿಷ್ಟು ಕೋಮು ಸೌಹಾರ್ದತೆ ಹಾಳು ಮಾಡುವಂಥ ಕೆಲಸ ಆಗ್ತದೆ ಅಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಭಾಳ ಒಕ್ಕಲಿನಿಂದ ಆಗ್ರಹಿಸುವುದೇನೆಂದರೆ ಯಾವುದೇ ಕಾರಣಕ್ಕೂ ಅಂಥ ದುಶ್ಶಕ್ತಿಗಳನ್ನು ಇಲ್ಲಿ ಆಗಮಿಸಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದಂತ ನಾವು ಆಗ್ರಹಿಸುತ್ತೇವೆ. MA ಬಗಲಿ ವಕೀಲರು ಹಾಗೂ APCRನ ಉಪಾಧ್ಯಕ್ಷರು.